2026 ಇಟ್ ಇಸ್ ಅ ಇಯರ್ ಆಫ್ ರಿಸ್ಟಾರ್ಟ್. ಹೌದು, ಹೊಸ ಅವಕಾಶಗಳಿಗೋಸ್ಕರನೇ ಬಂದಿರುವಂತಹ ವರ್ಷ. ಅಯ್ಯೋ ಎಲ್ಲರೂ ಇದನ್ನೇ ಹೇಳ್ತಿದ್ದಾರೆ ಅಂತ ವಿಡಿಯೋ ಸ್ಕಿಪ್ ಮಾಡೋದಕ್ಕೆ ಹೋಗಬೇಡಿ. ಹೊಸ ವಿಷಯ ಹೇಳೋದಕ್ಕೆ ಹೊರಟಿದ್ದೀನಿ, ಕೊನೆವರೆಗೂ ಈ ವಿಡಿಯೋನ ತಪ್ಪದೆ ನೋಡಿ. 2026 ಸೂರ್ಯನ ವರ್ಷ. 2 + 2 + 6 10 ಆಗುತ್ತೆ. 10 ಅಂದ್ರೆ 1 ಸೂರ್ಯನ ಸಂಖ್ಯೆ, ಹಾಗೆ 1 ರಾಜನ ಸಂಖ್ಯೆ ಕೂಡ ಹೌದು. ಎಲ್ಲರಿಗೂ ರಾಜನಾಗಿ ಲೈಫ್ ಲೀಡ್ ಮಾಡುವಂತಹ ಆಪರ್ಚುನಿಟಿ ಸಿಗ್ತಾ ಇದೆ. ಹಾಗಾಗಿ ನೀವು ನಿಮ್ಮ ಡೋರ್ಸ್ ನ ಓಪನ್ ಮಾಡಬೇಕು, ಹಾಗೇನೆ ನಿಮ್ಮಲ್ಲಿರುವಂತಹ ಬ್ಲಾಕೇಜಸ್ ನ ರಿಮೂವ್ ಮಾಡ್ಕೋಬೇಕು. ಹೇಗೆ ಮಾಡಬೇಕು? ಸೂರ್ಯನ ಶಕ್ತಿಯನ್ನ ನಿಮ್ಮೊಳಗೆ, ಸೂರ್ಯನ ಎನರ್ಜಿಯನ್ನ ನಮ್ಮೊಳಗೆ ತಗೋಬೇಕು. ಎಷ್ಟೊಂದು ಜನರಿಗೆ ಜೀವನದಲ್ಲಿ ಒಂದು ಪುಷ್ ಬೇಕಾಗಿರುತ್ತೆ, ಅದೇ ಈ ವರ್ಷ. ಮದುವೆ ಆಗದೆ ಇರೋರಿಗೆ ಮದುವೆ ಆಗತ್ತೆ, ಜಾಬ್ ಚೇಂಜ್, ಪ್ರಮೋಷನ್ಸ್, ಹೊಸ ಬಿಸ್ನೆಸ್, ಹಾಗೆ ಕಾಂಪಿಟೇಟಿವ್ ಎಕ್ಸಾಮ್ ಕ್ಲಿಯರೆನ್ಸ್ ಆಗದೆ ಇರೋರಿಗೆ ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಲ್ಲಿ ಕ್ಲಿಯರೆನ್ಸ್, ಮನೆ ಕಟ್ಟೋದು, ಸೈಟ್ ತಗೊಳ್ಳೋದು, ಸಂತಾನದ ವಿಚಾರ, ಆರೋಗ್ಯದ ವಿಚಾರ, ಜೀವನದಲ್ಲಿ ಸ್ಟೆಬಿಲಿಟಿ, ಫಾರಿನ್ ಕಂಟ್ರೀಸ್ ಅಲ್ಲಿ ಜಾಬ್ ಮಾಡೋದು ಅಥವಾ ಸ್ಟಡೀಸ್ಗೆ ಅಲ್ಲಿ ಹೋಗೋದು, ಇದೆಲ್ಲದಕ್ಕೂ ಇದು ಒಳ್ಳೆ ವರ್ಷ. ಆದ್ರೆ ನೀವು ಒಂದೆರಡು ರೂಲ್ಸ್ ನ ಕರೆಕ್ಟ್ ಆಗಿ ಫಾಲೋ ಮಾಡಬೇಕು. ಏನ್ ಮಾಡಬೇಕು ಅಂತಂದ್ರೆ, ಮೊದಲನೇದಾಗಿ ನೀವು ಸೂರ್ಯನಿಗಿಂತ ಮುಂಚೆ ಎದ್ದೇಳಬೇಕಾಗತ್ತೆ. ಬಿಕಾಸ್ ಕಿಂಗ್ ಯಾವತ್ತೂ ಲೇಜಿ ಆಗಬಾರ್ದು. ಹಾಗೆ ಸೂರ್ಯನಿಗೆ ಡಿಸಿಪ್ಲಿನ್ ತುಂಬಾ ಇಷ್ಟ ಆಗತ್ತೆ. ಬೆಳಗಿನ ಜಾವ ಎದ್ದು ಮನೆಯಲ್ಲಿ ಸೂರ್ಯನ ಕಿರಣ ಬರುವಂತಹ ಜಾಗದಲ್ಲಿ, ಸನ್ರೈಸ್ ಬರುವಂತಹ ಜಾಗದಲ್ಲಿ ಸೂರ್ಯ ನಮಸ್ಕಾರ ಮಾಡಿ. ಇದೆಲ್ಲ ನಮ್ಗೆ ಅಭ್ಯಾಸ ಇಲ್ಲ ಅಂತ ಅನ್ನೋರು ಬೆಳಗ್ಗೆ ಒಂದು 6 ರಿಂದ 7 ಗಂಟೆ ಸಮಯದಲ್ಲಿ ವಾಕಿಂಗ್ಗೆ ಆಚೆ ಹೋಗಿ. ಆಚೆ ವಾಕ್ ಮಾಡೋದ್ರಿಂದ ಸೂರ್ಯನ ಕಿರಣಗಳು ನಿಮ್ಮ ಮೇಲೆ ಬೀಳುತ್ತೆ, ಅದು ನಿಮಗೆ ಉಪಯೋಗ ಆಗತ್ತೆ. ಇನ್ನ ಸ್ಪಿರಿಚುಯಾಲಿಟಿ ಕಡೆಗೆ ಒಲವಿರೋರು ಏನ್ ಮಾಡ್ತೀರಾ, ಬೆಳಗ್ಗೆ ಒಂದು 6 ರಿಂದ 7 ಗಂಟೆ ನಡುವೆ ಸೂರ್ಯೋದಯದ ಅವಧಿಯಲ್ಲಿ ಸೂರ್ಯನಿಗೆ ಅರ್ಘ್ಯವನ್ನ ಕೊಡಿ. ಇದರಲ್ಲಿ ಯಾವುದಾದ್ರೂ ಒಂದನ್ನ ತಪ್ಪದೆ ಈ ವರ್ಷ ಪೂರ್ತಿ ಮಾಡಿ, ಅದನ್ನ ನೀವು ಅಭ್ಯಾಸ ಮಾಡ್ಕೊಳ್ಳಿ. ನಿಮ್ಗೆ ಯಶಸ್ಸು ಖಂಡಿತವಾಗ್ಲೂ ಸಿಗತ್ತೆ. ಇನ್ನ ಎರಡನೇದಾಗಿ ಮರಿದೆ ದಿನಾನು ಆದಿತ್ಯ ಹೃದಯ ಸ್ತೋತ್ರವನ್ನ ಕೇಳಿ. ನಿಮ್ಗೆ ಯೂಟ್ಯೂಬ್ ಅಲ್ಲಿ ಈಸಿಯಾಗಿ ಸಿಗತ್ತೆ, 10 ನಿಮಿಷ ಅಷ್ಟೇ ಇರೋದು. 24 ಅವರ್ಸ್ ಅಲ್ಲಿ ಒಂದು 10 ನಿಮಿಷ ಬಿಡುವು ಮಾಡಿಕೊಂಡು ಇದನ್ನ ಪ್ರತಿನಿತ್ಯ ಕೇಳಿ. ಆಮೇಲೆ ಹುಡುಗಿರು, ಮಹಿಳೆಯರು, ರಾಜನ ವರ್ಷ ಅಂತೆ ನಮ್ಗೇನು ಸಂಬಂಧ ಇಲ್ಲ ಅಂತ ಅನ್ಕೊಳ್ಳೋದಕ್ಕೆ ಹೋಗ್ಬೇಡಿ. ರಾಜ ಅನ್ನೋಂಥದ್ದು ಒಂದು ಫೀಲ್ ಅಷ್ಟೇ. ಯಾವ ಹುಡುಗಿನೋ ಹುಡುಗರಿಗಿಂತನೋ ಅಥವಾ ರಾಜನ್ಗಿಂತನೋ ಕಮ್ಮಿ ಅಂತ ಅನ್ಕೊಳ್ಳೋ ಪ್ರಮೇಯನೇ ಇಲ್ಲ. ನೀವು ಕೂಡ ಈಕ್ವಲ್ ಆಗಿ ಫೈಟ್ ಕೊಡ್ಬೋದು. ನಿಮಗೋಸ್ಕರ ಕೂಡ ಈ ವರ್ಷ ರಾಜನ್ ತರ ಸ್ಟ್ರಾಂಗ್ ಆಗಿರಿ, ಕಾನ್ಫಿಡೆಂಟ್ ಆಗಿರಿ. ಸೂರ್ಯ ನಮಸ್ಕಾರ ಅಥವಾ ವಾಕಿಂಗ್ ಅಥವಾ ಅರ್ಘ್ಯ ಕೊಡೋದು, ಆದಿತ್ಯ ಹೃದಯ ಸ್ತೋತ್ರವನ್ನ ಕೇಳೋದು, ಇದೆಲ್ಲ ಮಾಡೋದಕ್ಕಿಂತ ಮುಂಚೆ ನೀವು ಒಂದು ಸಂಕಲ್ಪ ಮಾಡ್ಕೊಳ್ಳಿ. ಏನಂತ, ನಿಮಗೇನ್ ಬೇಕು ಅನ್ನೋದನ್ನ ಸೂರ್ಯ ದೇವನಲ್ಲಿ ಒಂದು ಪ್ರಾರ್ಥನೆ ಸಲ್ಲಿಸಿ. ದಿನಾನು ಸೂರ್ಯನ ಜೊತೆಗೆ ಮಾತಾಡಿ ಆಸ್ ಅ ಫ್ರೆಂಡ್. ಅದರಿಂದ ನಿಮಗೆ ಇದೆಲ್ಲ ಮಾಡಿರುವಂತಹ ಫಲ ತುಂಬಾ ಬೇಗ ಸಿಗತ್ತೆ. ಹಾಗೇನೆ ಸೂರ್ಯನಿಗೆ ಅರ್ಘ್ಯವನ್ನ ಯಾವ ರೀತಿ ಕೊಡಬೇಕು ಅನ್ನೋದು ನನ್ನ ಚಾನೆಲ್ ಅಲ್ಲಿ ನಾನು ಶಾರ್ಟ್ಸ್ ಅಲ್ಲಿ ಹಾಕಿದ್ದೀನಿ, ಅದನ್ನ ತಪ್ಪದೆ ನೋಡಿ, ಸರಿಯಾದ ಕ್ರಮವನ್ನ ಪಾಲಿಸಿ. ಕಾಮೆಂಟ್ ಅಲ್ಲಿ ಪಿನ್ ಕೂಡ ಮಾಡಿದ್ದೀನಿ. ಮೂಲಾಂಕ 1 ಇರೋರ್ಗೆ ಈ ವರ್ಷ ಹೇಗಿರುತ್ತೆ ಅಂತ ನೋಡೋದಾದ್ರೆ, ನಿಮಗೆ ಯಾವ್ದಾದ್ರೂ ಒಂದು ವಿಷಯದಲ್ಲಿ ಹೊಸ ಆರಂಭ ಖಂಡಿತವಾಗ್ಲೂ ಕಾಣಿಸುತ್ತೆ. ನೀವು ಮಾಡ್ತಿರೋ ಕೆಲಸದಲ್ಲಿ, ಜಾಬ್ ಅಲ್ಲೇ ಇರಬಹುದು ಅಥವಾ ಬಿಸ್ನೆಸ್ ಅಲ್ಲೇ ಇರಬಹುದು, ಯಾವ್ದಾದ್ರೂ ಒಂದು ಸೆಕ್ಟರ್ ಅಲ್ಲಿ ನೀವು ಹೈ ಲೆವೆಲ್ ನ ಈ ವರ್ಷ ರೀಚ್ ಆಗ್ತೀರಾ. ಪ್ರಮೋಷನ್, ಬೋನಸ್, ಫೇಮ್, ಲೀಡರ್ಶಿಪ್ ಎಲ್ಲದೂ ನಿಮ್ಗೆ ಈ ವರ್ಷ ಸಿಗತ್ತೆ. ನಿಮ್ಮ ಎನರ್ಜಿ ಈ ವರ್ಷ ಸಿಕ್ಕಾಪಟ್ಟೆ ಹೈಯಲ್ಲಿರುತ್ತೆ. ಅದನ್ನ ಕರೆಕ್ಟ್ ಆಗಿ ಯುಟಿಲೈಸ್ ಮಾಡ್ಕೊಂಡ್ರೆ ನಿಮ್ಮ ವರ್ಷ ಅದ್ಧೂರಿಯಾಗಿ ರಿಸಲ್ಟ್ಸ್ ಅನ್ನ ಕೊಡುತ್ತೆ. ಆರೋಗ್ಯದ ವಿಚಾರದ ಬಗ್ಗೆ ಹೇಳೋದಾದ್ರೆ, ನಿಮಗೆ BP, ಮೈಗ್ರೇನ್, ಹಾರ್ಟ್ಗೆ ಸಂಬಂಧಪಟ್ಟಂತ ಏನಾದ್ರೂ ಇಶ್ಯೂಸ್ ಇದ್ರೆ ಅದ್ರ ಕಡೆಗೆ ಗಮನ ಕೊಡೋದು ಒಳ್ಳೇದು. ಹಣದ ವಿಚಾರವಾಗಿ ಹೇಳ್ಬೇಕಂದ್ರೆ, ನಿಮಗೆ ಈ ವರ್ಷ ಹಣದ ಕೊರತೆ ಆಗೋದಕ್ಕೆ ಸಾಧ್ಯನೇ ಇಲ್ಲ. ಕರೆಕ್ಟ್ ಆಗಿ ಯೋಚನೆ ಮಾಡಿ, ಥಿಂಕ್ ಮಾಡಿ, ಒಳ್ಳೆ ಕಡೆಗೆ ಇನ್ವೆಸ್ಟ್ ಮಾಡಿ. ನೀವು ಅನ್ಕೊಂಡಿರೋದಕ್ಕಿಂತ ಜಾಸ್ತಿ ರಿಟರ್ನ್ಸ್ ಈ ವರ್ಷ ಬರುತ್ತೆ. ನೀವೇನಾದ್ರೂ ಬಿಸ್ನೆಸ್ ಮಾಡ್ತಾ ಇದ್ರೆ ಎಕ್ಸ್ಪ್ಯಾನ್ಷನ್ಗೆ ಇದು ಹೇಳಿ ಮಾಡಿಸಿದ ವರ್ಷ. ಫೆಬ್ರವರಿ, ಜೂನ್, ನವೆಂಬರ್ ಅಲ್ಲಿ ಜಾಬ್ ಅಲ್ಲಿರೋರ್ಗೆ ಪ್ರಮೋಷನ್, ರಿವಾರ್ಡ್, ಅಪ್ರಿಸಿಯೇಷನ್ಸ್ ಸಿಗುವಂತಹ ಚಾನ್ಸಸ್ ಜಾಸ್ತಿ ಇರುತ್ತೆ. ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಪ್ರಿಪೇರ್ ಆಗ್ತಾ ಇರೋರಿಗೆ ಈ ವರ್ಷ ಲಾಭ ಜಾಸ್ತಿ ಇದೆ. ಎಕ್ಸಾಮ್ಗೆ ಸರಿಯಾದ ತಯಾರಿ ಮಾಡ್ಕೊಳ್ಳಿ, ಫೋಕಸ್ ಇಟ್ಕೊಳ್ಳಿ, ಕಾನ್ಸಂಟ್ರೇಟ್ ಮಾಡಿ. ಈ ವರ್ಷ ನೀವು ಸಕ್ಸಸ್ ಖಂಡಿತವಾಗ್ಲೂ ಆಗ್ತೀರಾ. ರಿಲೇಶನ್ಶಿಪ್ ಬಗ್ಗೆ ಹೇಳೋದಾದ್ರೆ, ನಿಮ್ಮ ಕಮಾಂಡಿಂಗ್ ನೇಚರ್ನ ನೀವು ಸ್ವಲ್ಪ ಕಡಿಮೆ ಮಾಡ್ಕೊಳ್ಳೇಬೇಕು. ನಿಮ್ಮ ಫ್ಯಾಮಿಲಿ ನಿಮ್ಮ ಸಾಥ್ ಕೊಡ್ತಾರೆ. ಹಾಗೆ ಮದುವೆ ಆಗದೆ ಇರೋರಿಗೆ ಒಳ್ಳೆ ಸಂಗಾತಿ ಸಿಗುವಂತಹ ಯೋಗ ಈ ವರ್ಷ ಇದೆ. ಈ ವರ್ಷದಲ್ಲಿ ನಿಮ್ಮ ಲಕ್ಕಿ ಡೇಟ್ಸ್ ಬಂದು ಯಾವುದೇ ತಿಂಗಳಿನ 1, 3, 10 ಹಾಗೆ 28. ನೀವು ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತಾದ್ರೆ 3, 10 ಹಾಗೆ 28ನೇ ತಾರೀಕಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿ. ಲಕ್ಕಿ ಡೇಸ್ ಬಂದು ಸಂಡೇ ಹಾಗೆ ಮಂಡೇ. ಭಾನುವಾರದಂದು ಅಥವಾ ಯಾವ್ದಾದ್ರು ಬಿಸ್ನೆಸ್ಗೆ ಹೋಗ್ಬೇಕಾದ್ರೆ, ಇನ್ವೆಸ್ಟ್ಮೆಂಟ್ ಮಾಡಬೇಕಾದ್ರೆ ನಿಮ್ಮ ಲಕ್ಕಿ ಕಲರ್ಸ್ ಆಗಿರುವಂತಹ ಆರೆಂಜ್, ರೆಡ್ ಹಾಗೆ ಗೋಲ್ಡನ್ ಕಲರ್ಸ್ ನ ಯೂಸ್ ಮಾಡಿ. 2026 ಸೂರ್ಯನ ವರ್ಷ ನಿಮಗಾಗ್ಲೇ ಗೊತ್ತಿರಬಹುದು. ನಿಮ್ದು ಮೂಲಾಂಕ 2 ಚಂದ್ರನನ್ನ ಪ್ರತಿನಿಧಿಸುತ್ತೆ. ಸೂರ್ಯ ಹಾಗೆ ಚಂದ್ರ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಅಥವಾ ಸಂಖ್ಯಾಶಾಸ್ತ್ರದ ಪ್ರಕಾರ ಒಳ್ಳೆ ಕಾಂಬಿನೇಷನ್ ಅಂತಾನೆ ಹೇಳ್ಬಹುದು. ಹಾಗಾಗಿ ನಿಮ್ಮ ಜೀವನ ಕೂಡ, ನಿಮ್ಮ 2026ರ ಲೈಫ್ ಕೂಡ ತುಂಬಾ ಸಕ್ಸಸ್ಫುಲ್ ಆಗಿರುತ್ತೆ. ಒಂದು 8 ರಿಂದ 10 ಪಾಯಿಂಟ್ಸ್ 2026ರಲ್ಲಿ ನಿಮ್ಮ ಜೀವನ ಹೇಗಿರುತ್ತೆ ಅಂತ.
2025ರಲ್ಲಿ ನಿಮ್ಮ ಜೀವನದಲ್ಲಿ ಏರಿಳಿತಗಳು ಜಾಸ್ತಿ ಇತ್ತು, ಆದ್ರೆ 2026ರಲ್ಲಿ ನೀವು ಪೀಸ್ ಅನ್ನ ನೋಡ್ತೀರಾ. ನಿಮ್ಮ ಲೈಫ್ ಅಲ್ಲಿ ಒಂದು ಬ್ಯಾಲೆನ್ಸ್ ಮೇಂಟೈನ್ ಆಗುತ್ತೆ. ಆರೋಗ್ಯದ ವಿಚಾರದ ಬಗ್ಗೆ ನೋಡೋದಾದ್ರೆ ಈ ಪೂರ್ತಿ ವರ್ಷ ನಿಮ್ಮ ಆರೋಗ್ಯದಲ್ಲಿ ಯಾವುದೇ ಮೇಜರ್ ಇಶ್ಯೂಸ್ ಇರೋದಿಲ್ಲ. ಸಣ್ಣ ಪುಟ್ಟದಿರುತ್ತೆ, ಅದನ್ನ ನಾರ್ಮಲ್ ಆಗಿ ಕ್ಲಿಯರ್ ಮಾಡ್ಕೋಬಹುದು. ಆದ್ರೆ ಜಾಸ್ತಿ ಕೆಲಸ ಮಾಡ್ಬೇಕಾದ್ರೆ, ಜಾಸ್ತಿ ಸ್ಟ್ರೆಸ್ ತಗೊಂಡಾಗ ನಿಮಗೆ ಪ್ರೆಷರ್ ಜಾಸ್ತಿ ಆಗತ್ತೆ. ಅದಕ್ಕೋಸ್ಕರ ಮೆಡಿಟೇಟ್ ಮಾಡಿ ಆ ಪ್ರೆಷರ್ ನ, ಸ್ಟ್ರೆಸ್ ನ ನೀವು ನಾರ್ಮಲೈಸ್ ಮಾಡ್ಕೊಳ್ಳಿ. ಇದರಿಂದ ನಿಮ್ಮ ಮನಸ್ಸಿಗೆ ಶಾಂತಿ, ನೆಮ್ಮದಿ ಸಿಗುತ್ತೆ. ಈ ವರ್ಷ ನೀವು ಏನೇ ಕೆಲಸ ಮಾಡಬೇಕು ಅಂತ ಡಿಸೈಡ್ ಆದ್ರೂ ಎಲ್ಲದನ್ನು ನಿಮ್ಮ ಹೊಟ್ಟೆ ಒಳಗೆ ಇಟ್ಕೊಳ್ಳಿ. ಯಾರೊಂದಿಗೂ ಶೇರ್ ಮಾಡೋದಿಕ್ ಹೋಗ್ಬೇಡಿ. ಇನ್ನ ಹಣದ ವಿಚಾರದ ಬಗ್ಗೆ ಹೇಳ್ಬೇಕಾದ್ರೆ, ಹಣದ ವಿಚಾರದಲ್ಲಿ ಸ್ಟೆಬಿಲಿಟಿ ಬರುತ್ತೆ. ನಿಧಾನವಾಗಿ ನಿಮ್ಗೆ ಹಣ ಬರೋದಿಕ್ಕೆ ಶುರುವಾಗತ್ತೆ. ಒಳ್ಳೆಯ ಹಣವನ್ನ ನೀವು ಈ ವರ್ಷ ನೋಡ್ತೀರಾ. ರಿಯಲ್ ಎಸ್ಟೇಟ್ ಅಲ್ಲಿ, ಫುಡ್ ಇಂಡಸ್ಟ್ರಿಯಲ್ಲಿ, ಸ್ಕಿನ್ ಕೇರ್ ಅಲ್ಲಿ ಕೆಲಸ ಮಾಡ್ತಿರೋರ್ಗೆ ಈ ವರ್ಷ ಅದೃಷ್ಟದ ವರ್ಷ. ನಿಮ್ಮ ಅದೃಷ್ಟ ಇನ್ನೂ ಚೆನ್ನಾಗಿರುತ್ತೆ. ಇದ್ರ ಜೊತೆಗೆ ನೀವು ಸ್ಯಾಲರಿಡ್ ಪರ್ಸನ್ ಆದ್ರೂ ಆಗಿರಿ, ಬಿಸ್ನೆಸ್ ಪರ್ಸನ್ಸ್ ಆದ್ರೂ ಆಗಿರಿ, ನಿಮಗೆ ಸಕ್ಸಸ್ ಸಿಗೋದು ನೀವು ಟೀಮ್ ಜೊತೆಗೆ ಕೆಲಸ ಮಾಡಿದಾಗ ಮಾತ್ರ. ನಿಮ್ಮ ಜೊತೆ ನೀವು ಟೀಮ್ ನ ಮುಂದೆ ಕರ್ಕೊಂಡು ಹೋಗ್ಬೇಕು, ಜೊತೆಗೆ ನಿಲ್ಬೇಕು. ಅವಾಗ ಮಾತ್ರ ನಿಮ್ಮ ಸಕ್ಸಸ್ ಲಾಂಗ್ ಟೈಮ್ ವರ್ಗೂ ಉಳಿಯುತ್ತೆ. ಬಿಸ್ನೆಸ್ ಮಾಡ್ತಾ ಇರೋರ್ಗೂ ಈ ವರ್ಷ ತುಂಬಾ ಒಳ್ಳೆಯದು. ನೀವು ಹೊಸದನ್ನ ಏನಾದ್ರೂ ಒಂದು ಈ ವರ್ಷ ಆರಂಭ ಮಾಡ್ತೀರಾ. ಹಾಗೆ ಕ್ಯಾಶ್ ಫ್ಲೋ ಕೂಡ ನಿಮ್ಗೆ ಚೆನ್ನಾಗಿರುತ್ತೆ. ಆದ್ರೆ ಪಾರ್ಟ್ನರ್ಶಿಪ್ ಯಾರ ಜೊತೆಗಾದ್ರೂ ಹೊಸ ಪಾರ್ಟ್ನರ್ಸ್ ನ ಮಾಡ್ಕೊಳ್ಳೋದಕ್ಕಿಂತ ಮುಂಚೆ ನಂಬರ್ಸ್ ನ ಮ್ಯಾಚ್ ಮಾಡ್ಕೊಳ್ಳೋದು ಮರೆಯೋದಿಕ್ ಹೋಗ್ಬೇಡಿ. ಇನ್ನ ವಿದ್ಯಾರ್ಥಿಗಳಿಗೆ, ಕಾಂಪಿಟೇಟಿವ್ ಎಕ್ಸಾಮ್ಸ್ ಗೆ ಪ್ರಿಪೇರ್ ಆಗ್ತಾ ಇರೋರಿಗೆ ಫ್ಲಕ್ಚುಯೇಷನ್ಸ್ ಜಾಸ್ತಿ ಆಗ್ತಾ ಇದೆ. ಕಾನ್ಸಂಟ್ರೇಷನ್ ಮಾಡಕ್ ಆಗ್ತಿಲ್ಲ, ನನ್ನ ಕೈಯಲ್ಲಿ ಫೋಕಸ್ ಮಾಡಕ್ ಆಗ್ತಾ ಇಲ್ಲ ಅಂತ ನೀವೇನಾದ್ರೂ ಅನ್ಕೋತಾ ಇದ್ರೆ, ನೀವು ಸೂರ್ಯನಿಗೆ ಅರ್ಘ್ಯ ಕೊಡೋದಿಕ್ಕೆ ಸ್ಟಾರ್ಟ್ ಮಾಡಿ. ಬೆಳಗಿನ ಜಾವ ಆ ಒಂದು 6ರಿಂದ 7 ಗಂಟೆಯಲ್ಲಿ. ಇದು ನಿಮಗೆ ಒಳ್ಳೆಯ ಉಪಯೋಗವನ್ನ ಮಾಡುತ್ತೆ. ಅದು ಬಿಟ್ಟು ನೀವು ಗ್ರೂಪ್ ಸ್ಟಡೀಸ್ ಅಥವಾ ಲೈಬ್ರರಿಯಲ್ಲಿ ಓದೋದಿಕ್ಕೆ ಶುರು ಮಾಡಿದ್ರೆ, ನೀವು ಅಂದ್ಕೊಂಡಿರೋದಕ್ಕಿಂತ ಇನ್ನೂ ಜಾಸ್ತಿ ಓದೋದಿಕ್ ಶುರು ಮಾಡ್ತೀರಾ. ಇನ್ನ ಈ ವರ್ಷ ನಿಮಗೆ ಲಕ್ಕಿ ಡೇಟ್ಸ್ ಬಂದು 2, 6, 11 ಹಾಗೆ 29. ಇನ್ವೆಸ್ಟ್ಮೆಂಟ್ ಗೆ ಒಳ್ಳೆ ಡೇಟ್ಸ್ ಅಂದ್ರೆ 6 ಮತ್ತೆ 11. ನೀವು ಯಾವ್ದಾದ್ರೂ ಒಳ್ಳೆ ಕೆಲಸವನ್ನ ಮಾಡ್ಬೇಕು, ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೇಕು, ಎಕ್ಸಾಮ್ಸ್ ಹೋಗ್ಬೇಕು ಅಂತ ಅನ್ನೋದಾದ್ರೆ ನೀವು ಕ್ರೀಮ್ ಡ್ರೆಸ್ ಅಥವಾ ವೈಟ್ ಲೈಟ್ ಕಲರ್ಸ್ ಅಲ್ಲಿ ಇರುವಂತಹ ಡ್ರೆಸ್ಸಸ್ ನ ಪ್ರಿಫರ್ ಮಾಡಿ. ಕೊನೆಯದಾಗಿ ಒಂದು ಚಿಕ್ಕ ಸಜೆಷನ್ ಮೂಲಾಂಕ 2 ಇರೋರಿಗೆ ಕೊಡೋದಾದ್ರೆ, ನೀವು ಯಾರ ಮೇಲೂ ನಂಬಿಕೆ ಇಡೋದಕ್ಕೆ ಹೋಗ್ಬೇಡಿ. ಈ ವರ್ಷ ನಿಮ್ಗೆ ಏನ್ ಅನ್ಸುತ್ತೆ ನಿಮ್ಮೊಳಗೆ ಇರ್ಲಿ, ಕೆಲಸ ಆಗೋವರೆಗೂ ಯಾರಿಗೂ ಏನು ಹೇಳೋದಿಕ್ ಹೋಗ್ಬೇಡಿ. 2026 ಮೂಲಾಂಕ 3 ಇರೋರಿಗೆ ಹೇಗಿರುತ್ತೆ ಅಂತ ನೋಡೋದಾದ್ರೆ, ನಿಮಗೆ ಇದು ವಿಸ್ಡಮ್, ನಾಲೆಜ್, ಪ್ರಾಸ್ಪೆರಿಟಿಯ ವರ್ಷ ಅಂತಾನೆ ಹೇಳ್ಬಹುದು. ಒಂದು 10 ಡಿಫ್ರೆಂಟ್ ಥಿಂಗ್ಸ್ ನಾನು ಹೇಳ್ತೀನಿ, ನೋಡ್ಕೊಂಡೆ ನೀವು ನೆಕ್ಸ್ಟ್ ವಿಡಿಯೋ ಹೋಗಿ. ಈ ವರ್ಷ ಗುರುವಿನ ಕೃಪೆ ನಿಮ್ಮ ಮೇಲೆ ತುಂಬಾ ಜಾಸ್ತಿ ಆಗತ್ತೆ. ನಾಲೆಜ್, ವಿಸ್ಡಮ್ ಹಾಗೆ ಪ್ರಾಸ್ಪೆರಿಟಿ ತುಂಬಾ ಹೆಚ್ಚತ್ತೆ. ನೀವ್ ಯಾವ್ದಾದ್ರು ಎಜುಕೇಶನ್ ಸೆಕ್ಟರ್ ಅಲ್ಲಿ ಇದ್ರೆ ನಿಮ್ಮನ್ನ ತಡೆಯೋರು ಈ ವರ್ಷ ಯಾರು ಇರೋದಿಲ್ಲ. ಏನಾದ್ರೂ ಓದೋದಕ್ಕೆ ಶುರು ಮಾಡೋದಾದ್ರೆ, ಏನಾದ್ರೂ ಸ್ಕಿಲ್ಸ್ ಡೆವಲಪ್ಮೆಂಟ್ ಕೋರ್ಸ್ ಮಾಡೋದಾದ್ರೆ, ಹೊಸ ಡಿಗ್ರಿ ಮಾಡ್ಕೋಬೇಕು ಅಂತ ಅನ್ನೋರಿಗೆ ಈ ವರ್ಷ ಮಾಡಿಸಿದ ವರ್ಷನೇ ಅಂತ ಹೇಳ್ಬೋದು. ನಿಮ್ಮ ಈ ವರ್ಷ ತುಂಬಾ ಸಕ್ಸಸ್ಫುಲ್ ಆಗತ್ತೆ. ನಿಮ್ಮಲ್ಲಿ ಈ ವರ್ಷ ಕಮ್ಯುನಿಕೇಶನ್ ಸ್ಕಿಲ್ಸ್ ತುಂಬಾ ಶಾರ್ಪ್ ಆಗತ್ತೆ. ಹೇಳಬೇಕು ಅಂತ ಇರೋದನ್ನ ಕರೆಕ್ಟ್ ಆಗಿ ಎಕ್ಸ್ಪ್ರೆಸ್ ಮಾಡ್ತೀರಾ. ಆ ವಿಷಯದಲ್ಲಿ ನಿಮಗೆ ಸಕ್ಸಸ್ ಜಾಸ್ತಿ. ಹಾಗೆ ನಿಮ್ಮನ್ನ ನೀವು ತುಂಬಾ ಚೆನ್ನಾಗಿ ಪ್ರೆಸೆಂಟ್ ಮಾಡ್ಕೋತೀರಾ. ನೀವು ಯಾವುದೇ ಫೀಲ್ಡ್ ಅಲ್ಲಿ ಇದ್ರೂ ಅಲ್ಲಿ ಎಕ್ಸ್ಪ್ಯಾನ್ಷನ್ ಮಾಡುವಂತಹ ಯೋಗ ನಿಮ್ಮ ಕೈಯಲ್ಲಿರುತ್ತೆ. ಹಾಗೇನೆ ಫೈನಾನ್ಷಿಯಲ್ ಫೀಲ್ಡ್ ಅಲ್ಲಿ ಏನಾದ್ರೂ ನೀವಿದ್ರೆ ನಿಮ್ಗೆ ಅಬಂಡೆಂಟ್ ಆಗಿ ರಿಸಲ್ಟ್ ಸಿಗುತ್ತೆ. ಇನ್ನು ಆರೋಗ್ಯದ ವಿಚಾರದ ಬಗ್ಗೆ ಹೇಳೋದಾದ್ರೆ, ನೀವು ಪಾಸಿಟಿವ್ ಥಿಂಕ್ ಮಾಡಿದಷ್ಟು ನಿಮ್ಮ ಆರೋಗ್ಯ ಪಾಸಿಟಿವ್ ಆಗಿರುತ್ತೆ. ಆದರೆ ಆಯಿಲಿ ಫುಡ್ನ ಆದಷ್ಟು ಅವಾಯ್ಡ್ ಮಾಡಿ. ಇದರಿಂದ ನಿಮಗೆ ಹೊಟ್ಟೆ ನೋವು ಬರುವಂತಹ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಹಣದ ವಿಚಾರದ ಬಗ್ಗೆ ಹೇಳೋದಾದ್ರೆ, ನೀವು ಸಿಕ್ಕಾಪಟ್ಟೆ ಹಣವನ್ನ ಈ ವರ್ಷ ಗಳಿಸ್ತೀರಾ. ಸೇವಿಂಗ್ಸ್ ಸ್ಟೆಬಿಲಿಟಿ ಆಗುವಂತಹ ಯೋಗ ಈ ವರ್ಷ ಇದೆ. ನೀವು ಅಡ್ವೈಸರಿ ಕಮಿಟಿಯಲ್ಲಿ, ಸ್ಕೂಲ್ಸ್, ಕಾಲೇಜಸ್ ಅಲ್ಲಿ ನಾಲೆಜ್ಗೆ ಸಂಬಂಧಪಟ್ಟಂತ ಫೀಲ್ಡ್ಗಳಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಈ ವರ್ಷ ರಿಟರ್ನ್ಸ್ ತುಂಬಾ ಚೆನ್ನಾಗಿ ಬರುತ್ತೆ. ನೀವು ಸ್ಯಾಲರಿಡ್ ಪರ್ಸನ್ ಆಗಿದ್ರೆ ನಿಮ್ಗೆ ಬೋನಸ್, ಪ್ರಮೋಷನ್ ಬರುವಂತಹ ಯೋಗ ಕೂಡ ಈ ವರ್ಷ ಇದೆ. ಇದಕ್ಕಿಂತ ಹೆಚ್ಚಿನ ರೆಕಗ್ನೈಸೇಷನ್, ಫೇಮ್ ಅನ್ನ ನೀವು ಪಡಿತೀರಾ. ಸ್ಟೂಡೆಂಟ್ಸ್ಗೆ ಒಳ್ಳೆ ವರ್ಷ ಅಂತಾನೆ ಹೇಳ್ಬಹುದು. ಕಾಂಪಿಟೇಟಿವ್ ಎಕ್ಸಾಮ್ಸ್ ನ ಬರಿತಾ ಇರೋರು, ಹೈಯರ್ ಸ್ಟಡೀಸ್ಗೆ ಫಾರಿನ್ ಹೋಗ್ಬೇಕು ಅಂತಿರೋರು, ಕೋರ್ಸ್ ಮಾಡೋದಕ್ಕೆ ಫಾರಿನ್ ಹೋಗ್ಬೇಕು ಅಂತಿರೋರು, ಗೌರ್ಮೆಂಟ್ ಎಕ್ಸಾಮ್ಸ್ ನ ಬರಿತಿರೋರು ಎಲ್ಲರೂ ಈ ವರ್ಷನ ಯುಟಿಲೈಸ್ ಮಾಡ್ಕೊಳ್ಳಿ. ಬಿಸ್ನೆಸ್ ಮಾಡ್ತಿರೋರಿಗೆ ಒಳ್ಳೆಯ ವರ್ಷ ಹೌದು. ಯೋಚನೆ ಮಾಡಿ ಒಳ್ಳೆ ಸೆಕ್ಟರ್ಸ್ ಅಲ್ಲಿ, ನಾನು ಹೇಳಿದ ಸೆಕ್ಟರ್ಸ್ ಅಲ್ಲಿ ಇನ್ವೆಸ್ಟ್ ಮಾಡಿ, ನಿಮ್ಗೆ ಒಳ್ಳೆ ರಿಟರ್ನ್ಸ್ ಬರೋದು ಖಂಡಿತ. ರಿಲೇಶನ್ಶಿಪ್ ಬಗ್ಗೆ ಹೇಳೋದಾದ್ರೆ, ನಿಮ್ಮ ಯಾವುದೇ ರಿಲೇಷನ್ ಅಲ್ಲೂ ಕೂಡ ನಿಮಗೆ ಈ ವರ್ಷ ನೆಮ್ಮದಿ ಸಿಗುತ್ತೆ. ನೀವು ಅವ್ರಿಗೆ ಮಾಡಿರುವಂತಹ ಅಡ್ವೈಸ್ ನಿಮಗೆ ಒಳ್ಳೆ ಹೆಸರನ್ನ ತಂದ್ಕೊಡುತ್ತೆ. ಲವ್ ಲೈಫ್ ಅಲ್ಲಿ ಕೂಡ ಕಮಿಟ್ಮೆಂಟ್ ಜಾಸ್ತಿ ಆಗುತ್ತೆ. 2026ರಲ್ಲಿ ನಿಮ್ಮ ಲಕ್ಕಿ ಡೇಟ್ಸ್ ಬಂದು 12, 21, 30 ಹಾಗೆ ಇನ್ವೆಸ್ಟ್ಮೆಂಟ್ ಡೇಟ್ಸ್ ಬಂದು 9 ಹಾಗೆ 12. ಕೊನೆಯದಾಗಿ ಒಂದು ಸಜೆಷನ್ ನಿಮ್ಗೆ ಹೇಳೋದಾದ್ರೆ, ಓವರ್ ಕಾನ್ಫಿಡೆನ್ಸ್ ಅಲ್ಲಿ ರಿಸ್ಕಿ ಡಿಸಿಷನ್ಸ್ ತಗೊಳ್ಳೋದಕ್ಕೆ ಹೋಗಬೇಡಿ. ತುಂಬಾ ಯೋಚನೆ ಮಾಡಿ ಡಿಸಿಷನ್ಸ್ ಅಥವಾ ಇನ್ವೆಸ್ಟ್ಮೆಂಟ್ ಅಲ್ಲಿ ಹೆಜ್ಜೆ ಇಡಿ, ನಿಮಗೆ ಒಳ್ಳೇದಾಗತ್ತೆ.
ಲಾಸ್ ಆಗೋ ಚಾನ್ಸಸ್ ಕೂಡ ಕಡಿಮೆ ಆಗುತ್ತೆ. ಪರ್ಸನಲೈಸ್ಡ್ ಪ್ರಿಡಿಕ್ಷನ್ಸ್ಗೋಸ್ಕರ ನೀವು ನನ್ನನ್ನು ಕಾಂಟ್ಯಾಕ್ಟ್ ಮಾಡಬಹುದು. ಯಾವುದೇ ತರಹದ ಆಸ್ಟ್ರಾಲಜಿ, ನ್ಯೂಮರಾಲಜಿ, ವಾಸ್ತುಗೆ ಸಂಬಂಧಪಟ್ಟಂತಹ ಪ್ರಿಡಿಕ್ಷನ್ಸ್ ನಾನು ಕೊಡ್ತೀನಿ. ನಾಮಿನಲ್ ಎನರ್ಜಿ ಎಕ್ಸ್ಚೇಂಜ್ ಇರುತ್ತೆ. ಇನ್ಸ್ಟಾಗ್ರಾಮಲ್ಲಿ ನನಗೆ DM ಮಾಡಿ. 2026 ಮೂಲಾಂಕ 4 ಇರೋರಿಗೆ ಹೇಗಿರುತ್ತೆ ಅಂತ ನೋಡೋಣ. ಈ ವಿಡಿಯೋದಲ್ಲಿ ನಾನು ನಿಮ್ಮ ಆರೋಗ್ಯದ ವಿಚಾರ, ಹಣಕಾಸಿನ ವಿಚಾರ, ಸೇವಿಂಗ್ ಸ್ಟೆಬಿಲಿಟಿ ಎಲ್ಲದರ ಬಗ್ಗೆ ಹೇಳ್ತೀನಿ. ಕೊನೆವರೆಗೂ ಈ ವಿಡಿಯೋನ ತಪ್ಪದೆ ನೋಡಿ. ಈ ವಿಡಿಯೋದಲ್ಲಿ ನಾನು ನಿಮ್ಮ ಮೂಲಾಂಕದ ಪ್ರಕಾರ ಪ್ರಿಡಿಕ್ಷನ್ಸ್ ಹೇಳ್ತಾ ಇದ್ದೀನಿ. ನಿಮ್ಮ ರಾಶಿಯ ಪ್ರಕಾರ ಡೀಟೇಲ್ಡ್ ಪ್ರಿಡಿಕ್ಷನ್ಸ್ಗೆ ನನ್ನ ಯೂಟ್ಯೂಬ್ ಚಾನಲ್ನ ತಪ್ಪದೆ ನೋಡಿ. ಈ ವರ್ಷ ನಿಮ್ಮ ಜೀವನಕ್ಕೆ ಫೌಂಡೇಶನ್ ಹಾಕೊಳ್ಳುವಂತಹ ವರ್ಷ ಅಂತಾನೆ ಹೇಳ್ಬೋದು. ಯಾವುದೋ ಒಂದು ತರಹದ ಟ್ರಾನ್ಸ್ಫಾರ್ಮೇಷನ್ನ ನೀವು ಸ್ವತಃ ಈ ವರ್ಷ ಫೀಲ್ ಮಾಡ್ತೀರಾ. ಕೆರಿಯರ್ ಸ್ಟೆಬಿಲಿಟಿ ಮೇಲೆ ಹೆಚ್ಚಿನ ಗಮನವನ್ನು ಈ ವರ್ಷ ಕೊಡಿ. ಹಾಗೆ ಲಾಂಗ್ ಟರ್ಮ್ಸ್ ಪ್ಲಾನ್ಸ್ನ ನೀವು ಇಟ್ಕೊಳ್ಳಿ. ಈ ವರ್ಷ ನಿಮಗೆ ಡಿಸಿಪ್ಲಿನ್, ಪ್ಲಾನಿಂಗ್, ಸ್ಟ್ರಕ್ಚರ್ಫುಲ್ ಲೈಫ್ನ ಲೀಡ್ ಮಾಡೋದನ್ನು ಕಲಿಸುತ್ತೆ. ಈ ವರ್ಷ ನೀವು ಪ್ಲಾನ್ ಮಾಡಿ ಎಕ್ಸಿಕ್ಯೂಟ್ ಮಾಡಿದ ಎಲ್ಲ ಕೆಲಸಗಳಿಗೂ 100% ರಿಸಲ್ಟ್ ಸಿಗುತ್ತೆ. ಆರೋಗ್ಯದ ವಿಚಾರದ ಬಗ್ಗೆ ಹೇಳೋದಾದರೆ, ಸಡನ್ ಚೇಂಜಸ್ ಇಂದಾಗಿ ನಿಮ್ಮ ಲೈಫಲ್ಲಿ ಸ್ಟ್ರೆಸ್, ಪ್ರೆಷರ್ ಬಿಲ್ಟ್ ಆಗುತ್ತೆ. ಅದಕ್ಕೋಸ್ಕರ ಮೆಡಿಟೇಷನ್ ಮಾಡೋದನ್ನು ಅಭ್ಯಾಸ ಮಾಡ್ಕೊಳ್ಳಿ. ಹಣದ ವಿಚಾರದ ಬಗ್ಗೆ ಹೇಳೋದಾದ್ರೆ, ನಿಧಾನವಾಗಿ ವರ್ಷ ಪೂರ್ತಿ ನಿಮ್ಮ ಹತ್ರ ಸ್ವಲ್ಪ ಹಣ ಬಂದು ಅಕ್ಯುಮುಲೇಟ್ ಆಗುತ್ತೆ. ವರ್ಷ ಪೂರ್ತಿ ನೀವು ಸ್ಟೆಬಿಲಿಟಿಯನ್ನ ಕಾಪಾಡ್ಕೊಳ್ಬಹುದು. ಆದರೆ ಹೈ ರಿಸ್ಕ್ ಇನ್ವೆಸ್ಟ್ಮೆಂಟ್ಸ್ ಇಂದ ದೂರ ಇರಿ. ಸ್ಪೆಕ್ಯುಲೇಷನ್ಸ್ ಇರೋ ಕಡೆ ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೆ ಹೋಗ್ಬೇಡಿ. ಶಾರ್ಟ್ ಟರ್ಮ್ ಇನ್ವೆಸ್ಟ್ಮೆಂಟ್ಸ್ನ ತುಂಬಾ ಕಡಿಮೆ ಮಾಡಿ. ಯಾವಾಗಲೂ ಇನ್ವೆಸ್ಟ್ಮೆಂಟ್ನ ಈ ವರ್ಷ ಲಾಂಗ್ ಟರ್ಮ್ಗೋಸ್ಕರನೇ ಮಾಡಿ. ನಿಮಗೆ ಅದರಿಂದಾನೇ ಲಾಭ ಜಾಸ್ತಿ ಆಗುತ್ತೆ. ಬಿಸ್ನೆಸ್ ಮತ್ತೆ ಜಾಬ್, ನೀವು ಸ್ಯಾಲರಿಡ್ ಪರ್ಸನ್ ಆಗಿದ್ರು, ಬಿಸ್ನೆಸ್ ಆಗಿದ್ರು, ನೀವು ನಿಮ್ಮ ಫೌಂಡೇಶನ್ಸ್ ಮೇಲೇನೆ ಕೆಲಸ ಮಾಡಬೇಕು. ನಿಮ್ಮ ಬೇಸ್ನ ಸ್ಟ್ರಾಂಗ್ ಮಾಡ್ಕೊಳ್ಳಿ. ಅನ್ಎಕ್ಸ್ಪೆಕ್ಟೆಡ್ ಆಗಿ ಜಾಬ್ ಚೇಂಜ್ನ ಆಫರ್ಸ್ ನಿಮಗೆ ಬರುತ್ತೆ. ಜಾಬ್ ಚೇಂಜ್ ಅಥವಾ ಲೊಕೇಶನ್ ಚೇಂಜ್ ಆಗುವಂತಹ ಆಪರ್ಚುನಿಟೀಸ್ ನಿಮ್ಗೆ ಈ ವರ್ಷ ಬರುತ್ತೆ. ಯಾವುದೇ ಕಾರಣಕ್ಕೂ ಯೋಚನೆ ಮಾಡಿ ಮುಂದಕ್ಕೆ ಹೆಜ್ಜೆ ಇಡಿ. ಅನ್ಕೊಳ್ದೇ ಇರುವಂತಹ ಹೊಸ ಪ್ರಾಜೆಕ್ಟ್ಸ್ ಕೂಡ ನಿಮ್ಮ ಕೈ ಸೇರುತ್ತೆ. 2025 ಏನಾದರೂ ನೀವು ಸಿಕ್ಕಾಪಟ್ಟೆ ಕೆಲಸ ಮಾಡಿದ್ರೆ, ಕೆಲಸ ಮಾಡಿರುವಂತಹ ರಿಸಲ್ಟ್ ಆ ವರ್ಷ ಬರಲಿಲ್ಲ ಅಂದರೆ ಅದರ ರಿಸಲ್ಟ್, ಬೆನಿಫಿಟ್ಸ್ ಎಲ್ಲದೂ ನಿಮಗೆ 2026 ಅಲ್ಲಿ ಬರುತ್ತೆ. ಪ್ರಮೋಷನ್ಸ್ ಆಗುವಂತಹ ಯೋಗ ಕೂಡ ನಿಮಗಿದೆ. ರಿಲೇಶನ್ಶಿಪ್ಸ್ ಬಗ್ಗೆ ಹೇಳೋದಾದರೆ, ಯಾವುದೇ ರಿಲೇಷನ್ನಲ್ಲಾಗಲಿ ನೀವು ಎಕ್ಸ್ಟ್ರಾ ಎಫರ್ಟ್ಸ್ ಹಾಕಬೇಕಾಗಿ ಬರಬಹುದು. ಸಿಂಗಲ್ಸ್ಗೂ ಕೂಡ ಮದುವೆ ಆಗೋದು ಅಥವಾ ಸಂಗಾತಿ ಸಿಗೋದು ಈ ವರ್ಷ ಸ್ವಲ್ಪ ಕಡಿಮೆನೆ. ಸ್ಟೂಡೆಂಟ್ಸ್ಗೆ ಕೂಡ ಈ ವರ್ಷ ಕಷ್ಟಪಟ್ಟಷ್ಟೇ ಫಲ. ನೀವು ಕನ್ಸಿಸ್ಟೆಂಟ್ ಆಗಿ ಎಫರ್ಟ್ ಹಾಕೊಂಡು ಬಂದರೆ ಮಾತ್ರ ನಿಮ್ಮ ರಿಸಲ್ಟ್ ಚೆನ್ನಾಗಿರುತ್ತೆ. ಮುಂಚೆಯಿಂದ ಪ್ರಿಪ್ರೇಷನ್ಸ್ ತುಂಬ ಚೆನ್ನಾಗಿ ಮಾಡಿರೋರಿಗೆ ಮಾತ್ರ ಈ ವರ್ಷ ರಿಸಲ್ಟು. ನಿಮ್ಮ ಲಕ್ಕಿ ಡೇಟ್ಸ್ ಬಂದು 13 ಹಾಗೆ 22. ನಿಮ್ಮ ಇನ್ವೆಸ್ಟ್ಮೆಂಟ್ಗೋಸ್ಕರ ಡೇಟ್ಸ್ ಹೇಳೋದಾದರೆ 8 ಮತ್ತು 22. ಒಂದು ಚಿಕ್ಕ ಸಜೆಷನ್ ಮೂಲಾಂಕ 4 ಅವ್ರಿಗೆ ಏನು ಅಂದರೆ, ನೀವು ಎಲ್ಲಾದರೂ ಹ್ಯೂಜ್ ಅಮೌಂಟ್ ಇನ್ವೆಸ್ಟ್ ಮಾಡೋಕ್ಕಿಂತ ಮುಂಚೆ ಬ್ಯಾಕ್ಗ್ರೌಂಡ್ನ ತುಂಬ ಕ್ಲಿಯರ್ ಆಗಿ ಚೆಕ್ ಮಾಡ್ಕೊಳ್ಳಿ, ಇಲ್ಲ ಲಾಸ್ ಆಗೋ ಚಾನ್ಸಸ್ ಇರುತ್ತೆ. ನಿಮ್ಗೇನಾದರೂ ಯಾವ್ಯಾವ ತಿಂಗಳಲ್ಲಿ ಏನೇನು ಮಾಡಿದ್ರೆ ಸಕ್ಸಸ್ ಆಗ್ತೀವಿ ಅನ್ನೋಂತಹ ಪ್ರಿಡಿಕ್ಷನ್ಸ್ ಬೇಕಾದರೆ, ಲೈಕ್ ಜಾಬ್ ಚೇಂಜ್, ಇನ್ವೆಸ್ಟ್ಮೆಂಟ್, ಬೇಬಿ ಪ್ಲಾನ್, ಮದುವೆ, ಮಕ್ಕಳು, ಈ ಥರ ಏನಾದರೂ ನಿಮಗೆ ಪ್ರಿಡಿಕ್ಷನ್ಸ್ ಬೇಕಾದರೆ ನನ್ನನ್ನು ಕಾಂಟ್ಯಾಕ್ಟ್ ಮಾಡಬಹುದು. ಡೈರೆಕ್ಟ್ ಆಗಿ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡಿ. 2026 ಮೂಲಾಂಕ 5 ಇರೋರಿಗೆ ಹಣಕಾಸಿನ ವಿಚಾರ, ಜಾಬ್ ಚೇಂಜ್, ಮದುವೆ, ಕಾಂಪಿಟೇಟಿವ್ ಎಕ್ಸಾಮ್ಸ್ ಎಲ್ಲದರ ಬಗ್ಗೆ ಕವರ್ ಮಾಡ್ತೀನಿ. ವಿಡಿಯೋನ ತಪ್ಪದೆ ಕೊನೆವರೆಗೂ ನೋಡಿ. ಈ ವರ್ಷ ನಿಮಗೆ ಸ್ಪೀಡ್ ಮತ್ತೆ ಲಕ್ ಎರಡನ್ನೂ ತಗೊಂಡು ಬಂದಿದೆ. ಟ್ರಾವೆಲ್, ಕಮ್ಯುನಿಕೇಶನ್, ಮನಿ ಫ್ಲೋ ಎಲ್ಲದೂ ತುಂಬಾನೇ ಚೆನ್ನಾಗಿದೆ. ಆರೋಗ್ಯದ ಬಗ್ಗೆ ಹೇಳೋದಾದ್ರೆ, ನೀವು ಈ ವರ್ಷ ಓವರ್ ಎಕ್ಸೈಟ್ಮೆಂಟ್ ಇಂದ ಸ್ಟ್ರೆಸ್ ಆಗ್ತೀರಾ. ಟ್ರಾವೆಲ್ ಮಾಡೋದ್ರಿಂದ ಕೂಡ ಸ್ಟ್ರೆಸ್ ಆಗ್ತೀರಾ. ನೀವು ಡಯಟ್ ಅಲ್ಲಿ ಬ್ಯಾಲೆನ್ಸ್ ಮೇಂಟೈನ್ ಮಾಡೋದ್ರಿಂದ ನಿಮಗೆ ಎನರ್ಜಿ ಎಷ್ಟು ಬೇಕೋ ಅಷ್ಟೇ ಸಿಗುತ್ತೆ. ಅಷ್ಟೇ ಎನರ್ಜಿಟಿಕ್ ಆಗಿ ಕೂಡ ನೀವು ಕೆಲಸ ಮಾಡ್ತೀರಾ. ಅನ್ಎಕ್ಸ್ಪೆಕ್ಟೆಡ್ ಫೈನಾನ್ಷಿಯಲ್ ಗ್ರೋತ್ ಆಗುವಂತಹ ಯೋಗ ಇದೆ. ನೀವು ಅನ್ಕೊಳ್ದೆ ಇರುವಂತಹ ಜಾಗದಿಂದ, ಅನ್ಕೊಳ್ದೆ ಇರೋ ಕಡೆಯಿಂದ ಒಳ್ಳೆ ಹಣ ನಿಮ್ಮಲ್ಲಿ ಬರುತ್ತೆ. ವರ್ಷ ಪೂರ್ತಿ ನಿಮ್ಮ ಕೈಯಲ್ಲಿ ಹಣ ಓಡಾಡ್ತಾ ಇರುತ್ತೆ. ಹಣ ಸಂಪಾದನೆ ಮಾಡುವಂತಹ ನಿಟ್ಟಲ್ಲಿ ಹೊಸ ಐಡಿಯಾಸ್ ನಿಮ್ಗೆ ಈ ವರ್ಷ ಬರುತ್ತೆ. ಅದರಲ್ಲಿ ನೀವು ಕಮ್ಯುನಿಕೇಶನ್ ಥ್ರೂ ಹಣ ಸಂಪಾದನೆ ಮಾಡುವಂತಹ ವೇಯನ್ನ ಆಯ್ಕೆ ಮಾಡಿದ್ರೆ ನಿಮಗೆ ಹೆಚ್ಚಿನ ಲಾಭ ಸಿಗುತ್ತೆ. ಆದ್ರೆ ಓವರ್ ಸ್ಪೆಂಡಿಂಗ್ ಇಂದ ನಿಮ್ಮನ್ನ ನೀವು ಈ ವರ್ಷ ಕಾಪಾಡ್ಕೊಳ್ಳಿ. ಲಕ್ಸುರಿ ಥಿಂಗ್ಸ್ಗೋಸ್ಕರ, ಲಕ್ಸುರಿ ಐಟಮ್ಸ್ಗೋಸ್ಕರ ಹೆಚ್ಚಿನ ಹಣ ಲಾಸ್ ಆಗಬಹುದು. ಬಿಸ್ನೆಸ್ ಅಥವಾ ಜಾಬ್ ಬಗ್ಗೆ ಹೇಳೋದಾದ್ರೆ, ಟ್ರಾವೆಲ್ ಅಂಡ್ ಎಕ್ಸ್ಪಾನ್ಷನ್ ಈ ವರ್ಷ ನಿಮ್ಗೋಸ್ಕರನೇ ಬಂದಿದೆ. ಹೊಸ ಆಪರ್ಚುನಿಟೀಸ್ ನಿಮ್ಗೆ ಸಿಗುತ್ತೆ. ಹೊಸ ಜಾಬ್ ಸಿಗುವಂತಹ ಯೋಗ ಕೂಡ ಇದೆ. ಬಿಸ್ನೆಸ್ ಅಲ್ಲಿ ಕೊಲಾಬರೇಷನ್ಗೆ ಒಳ್ಳೆ ಯೋಗ ಇದೆ, ಒಳ್ಳೆ ಅವಕಾಶ ಇದೆ. ಮೀಡಿಯಾ, ಕಮ್ಯುನಿಕೇಶನ್, ಸೇಲ್ಸ್, ಟ್ರಾವೆಲ್ ಫೀಲ್ಡ್ ಅಲ್ಲಿರೋರಿಗೆ ಈ ವರ್ಷ ಎಕ್ಸಲೆಂಟ್ ಅಂತಾನೆ ಹೇಳಬಹುದು. ರಿಲೇಶನ್ಶಿಪ್ ಅಲ್ಲಿ ನಿಮಗೆ ನಾರ್ಮಲ್ ವರ್ಷ ಅಂತಾನೆ ಹೇಳಬಹುದು. ಎಕ್ಸ್ಪೆಕ್ಟೆಡ್ ಗಳ ಜೊತೆಗೆ ನಿಮಗೆ ಹಲವು ಅನ್ಎಕ್ಸ್ಪೆಕ್ಟೆಡ್ ಗಳು ಕೂಡ ಕಾಯ್ತಾ ಇದೆ. ಸಿಂಗಲ್ ಇರೋರಿಗೆ ಒಳ್ಳೆ ವರ್ಷ. ಈ ವರ್ಷ ನೀವು ಸೀರಿಯಸ್ ಕಮಿಟ್ಮೆಂಟ್ ಕಡೆಗೆ ಹೆಜ್ಜೆಯನ್ನ ಇಡ್ತೀರಾ. ನಿಮ್ಮ ರಿಲೇಷನ್ ನ ಪಕ್ಕಾ ಮಾಡ್ಕೋತೀರಾ. ನೆಕ್ಸ್ಟ್ ಸ್ಟೆಪ್ ರೀಚ್ ಆಗ್ತೀರಾ. ಖುಷಿಯಾಗಿರಿ. ಆದ್ರೆ ಇಂಪಲ್ಸಿವ್ ಡಿಸಿಷನ್ಸ್, ಸಡನ್ ಡಿಸಿಷನ್ಸ್ ನ ಮಾಡೋದಿಕ್ಕೆ ಹೋಗ್ಬೇಡಿ. ಯೋಚನೆ ಮಾಡಿ ಇದರಲ್ಲೂ ಹೆಜ್ಜೆ ಇಡಿ. ನಿಮ್ಮ ಪಾರ್ಟ್ನರ್ ನ ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಳ್ಳಿ. ಸ್ಟೂಡೆಂಟ್ಸ್ ಗೆ ಫೇವರಬಲ್ ಇಯರ್ ಈ 2026. ಹೊಸ ವಿಚಾರಗಳನ್ನ ನೀವು ಆದಷ್ಟು ಬೇಗ ಕಲಿತೀರಾ. ಟೆಕ್ನಾಲಜಿ ಕಡೆಗೆ ನಿಮ್ಮ ಇಂಟ್ರೆಸ್ಟ್ ಜಾಸ್ತಿ ಆಗುತ್ತೆ.
ಫಾರಿನ್ ಆಪರ್ಚುನಿಟೀಸ್ ಟ್ರೈ ಮಾಡ್ತಿರೋರಿಗೆ ಇದು ಒಳ್ಳೆಯ ವರ್ಷ ಅಂತಾನು ಹೇಳ್ತೀವಿ. ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಟ್ರೈ ಮಾಡ್ತಾ ಇರೋರು ನೀವು ಡಬಲ್ ಎಫರ್ಟ್ಸ್ ಹಾಕಿ ಈ ವರ್ಷ ನಿಮ್ಗೆ ರಿಸಲ್ಟ್ ಖಂಡಿತವಾಗ್ಲೂ ಸಿಗುತ್ತೆ. ಈ ವರ್ಷ ನಿಮ್ಮ ಲಕ್ಕಿ ಡೇಟ್ಸ್ ಬಂದು 14 ಹಾಗೆ 23. ಇನ್ವೆಸ್ಟ್ಮೆಂಟ್ ಗಳ ಡೇಟ್ಸ್ ಬಂದು 5 ಮತ್ತೆ 6. ಒಂದು ಸಜೆಷನ್ ಈ ಮೂಲಾಂಕ 5 ಅವ್ರಿಗೆ ಹೇಳೋದಾದ್ರೆ, ನೀವು ಈ ವರ್ಷ ಓವರ್ ಟ್ರೇಡಿಂಗ್ ಮಾಡೋದಕ್ಕೆ ಹೋಗಬೇಡಿ. ನಿಮ್ಮ ಲಿಮಿಟ್ಸ್ ನ ತಿಳ್ಕೊಂಡು ನೀವು ಟ್ರೇಡಿಂಗ್ ಮಾಡಿ. ಮೂಲಾಂಕ 5 ಇರೋರಿಗೆ ನನ್ನ ಕಡೆಯಿಂದ ಈ ವರ್ಷ ಒಂದು ಚಿಕ್ಕ ಆಫರ್. ಈ ವಿಡಿಯೋನ ನೋಡಿ ನೀವೇನಾದ್ರೂ ನನಗೆ ಇನ್ಸ್ಟಾದಲ್ಲಿ DM ಮಾಡಿದ್ರೆ ಫಸ್ಟ್ DM ಮಾಡಿರೋರಿಗೆ 1 ಇಯರ್ ಪ್ರಿಡಿಕ್ಷನ್ಸ್ ನ ಫ್ರೀ ಆಗಿ ಕೊಡ್ತೀನಿ. 2026 ಮೂಲಾಂಕ 6 ಇರೋರಿಗೆ ಹೇಗಿರುತ್ತೆ ಅನ್ನೋದನ್ನ ನೋಡೋಣ. ನಿಮ್ಮ ಆರೋಗ್ಯ, ಹಣದ ವಿಚಾರ, ಜಾಬ್ ಮಾಡ್ತಿರೋರಿಗೆ, ಬಿಸ್ನೆಸ್ ಮಾಡ್ತಿರೋರಿಗೆ, ವಿದ್ಯಾರ್ಥಿಗಳಿಗೆ, ಕಾಂಪಿಟೇಟಿವ್ ಎಕ್ಸಾಮ್ಸ್ ಬರೆಯೋರಿಗೆ ಎಲ್ಲರಿಗೂ ಹೇಗಿರುತ್ತೆ ಅನ್ನೋದನ್ನ ಒಂದು 10 ಪಾಯಿಂಟ್ಸ್ಗಳಲ್ಲಿ ಹೇಳ್ತೀನಿ. ತಪ್ಪದೆ ಈ ವಿಡಿಯೋನ ಕೊನೆವರೆಗೂ ನೋಡಿ. ಈ ವರ್ಷ ನಿಮಗೆ ಬ್ಯೂಟಿ ಅಂಡ್ ಕಂಫರ್ಟ್ ಎರಡನ್ನು ಜೊತೆಗೆ ತರ್ತಾ ಇದೆ. ಹಾಗೆ ಇದು ನಿಮ್ಮಿಂದ ಹೆಚ್ಚಿನ ಕೆಲಸವನ್ನ ಕೂಡ ಮಾಡಿಸುತ್ತೆ. ಆರೋಗ್ಯದ ವಿಚಾರ ನಿಮಗೆ ನಾರ್ಮಲ್ ಆಗಿದೆ, ಮೇಜರ್ ಇಶ್ಯೂಸ್ ಏನೂ ಇಲ್ಲ. ಆದರೆ ಲಕ್ಸುರಿ ಜೊತೆಗೆ ನೀವು ಜಿಮ್ಗೆ ಹೋಗೋ ಅಭ್ಯಾಸ ಕೂಡ ಈ ವರ್ಷ ಮಾಡ್ಕೋಬೇಕು. ನಾರ್ಮಲ್ ಆಗಿ ನಿಮಗೆ ಥ್ರಾಟ್ ಇನ್ಫೆಕ್ಷನ್ಸ್, ಟ್ರಾನ್ಸಿಲ್ಸ್ ಆಗುವಂತಹ ಚಾನ್ಸಸ್ ಇರುತ್ತೆ. ರೆಫ್ರಿಜಿರೇಟೆಡ್ ಐಟಮ್ಸ್ನ ಉಪಯೋಗಿಸೋದು ಕಡಿಮೆ ಮಾಡಿ. ಹಣದ ವಿಚಾರದ ಬಗ್ಗೆ ಹೇಳೋದಾದ್ರೆ, ಕ್ರಿಯೇಟಿವಿಟಿಯಿಂದ ಸ್ಯಾಲರಿಡ್ ಪರ್ಸನ್ಸ್ ಲಾಭ ಮಾಡ್ಕೊಂಡ್ರೆ ಕೊಲಾಬ್ರೇಷನ್ಸ್ ಇಂದ ಬಿಸ್ನೆಸ್ ಪರ್ಸನ್ಸ್ ಲಾಭ ಮಾಡ್ಕೋತೀರಾ. ತುಂಬಾ ವರ್ಷದಿಂದ ಪ್ಲಾನ್ ಮಾಡ್ತಿದ್ದಂತಹ ಹೊಸ ಮನೆ, ಹೊಸ ಸೈಟು, 2 ವೀಲರ್ 4 ವೀಲರ್ ಯಾವುದಾದ್ರೂ ಲಕ್ಸುರಿ ಐಟಮ್ಸ್ನ ಪರ್ಚೇಸ್ ಮಾಡುವಂತಹ ಯೋಗ ಈ 2026ರಲ್ಲಿ ಇದೆ. ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ಸ್ನೇನಾದ್ರೂ ನೀವು ಮಾಡ್ಕೊಂಡು ಬಂದಿದ್ರೆ ಅದರಿಂದ ಈ ವರ್ಷ ಸಿಕ್ಕಾಪಟ್ಟೆ ಲಾಭ ಆಗುತ್ತೆ. ಯಾವುದೇ ಫೀಲ್ಡ್ ಅಲ್ಲಿ ಇದ್ರೂ ಈ ವರ್ಷ ನಿಮಗೆ ರೆಕಗ್ನೈಸೇಷನ್ ಮಾಡ್ತಿರೋ ಕೆಲಸದಲ್ಲಿ ಖಂಡಿತವಾಗ್ಲೂ ಸಿಗುತ್ತೆ. ನೀವೇನಾದ್ರೂ ಸ್ಯಾಲರಿಡ್ ಪರ್ಸನ್ಸ್ ಆಗಿದ್ರೆ ನಿಮಗೆ ಎಫರ್ಟ್ಫುಲ್ ವರ್ಷ ಹೌದು, ಆದರೆ ಜಾಬ್ ಚೇಂಜ್ ಮಾಡುವಂತಹ ಅವಕಾಶ ಕೂಡ, ಕಂಫರ್ಟಬಲ್ ಜಾಬ್ ಸಿಗುವಂತಹ ಅವಕಾಶ ಕೂಡ ಈ ವರ್ಷ ಸಿಗುತ್ತೆ. ಬಿಸ್ನೆಸ್ ಮಾಡ್ತಾ ಇರೋರು ಕೊಲಾಬ್ರೇಷನ್ ಮಾಡ್ಕೋಬೇಕಾದ್ರೆ ಡಾಕ್ಯುಮೆಂಟೇಶನ್ಸ್ ಬಗ್ಗೆ ಹೆಚ್ಚಿನ ಗಮನವನ್ನ ಈ ವರ್ಷ ಕೊಡಬೇಕು. ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಪ್ರಿಪೇರ್ ಆಗ್ತಾ ಇರೋ ಮೂಲಾಂಕ 6 ಇರುವಂತಹ ಸ್ಟೂಡೆಂಟ್ಸ್ಗೆ ನೀವು ಕಷ್ಟಪಟ್ಟರೆ ಮಾತ್ರ ನಿಮಗೆ ಫಲ. ಈ ವರ್ಷ ನಿಮಗೆ ಡಬಲ್ ಟ್ರಿಪಲ್ ಆಗಿ ಎಫರ್ಟ್ ಹಾಕ್ಸುತ್ತೆ. ರಿಸಲ್ಟ್ ಕೂಡ ಅದಕ್ಕೆ ತಕ್ಕ ಹಾಗೆ ಕೊಡುತ್ತೆ. ಈ ವರ್ಷ ನಿಮ್ಮ ಲಕ್ಕಿ ಡೇಟ್ಸ್ ಬಂದು 15, 24. ಇನ್ವೆಸ್ಟ್ಮೆಂಟ್ ಡೇಟ್ಸ್ ಬಂದ್ಬಿಟ್ಟು 6, 24. ನೀವೇನಾದ್ರೂ ಲಕ್ಸುರಿ ಐಟಮ್ಸ್ ತಗೋಬೇಕು ಅಂತ ಇದ್ರೆ ಆ ವಸ್ತುಗಳನ್ನ 3 ಮತ್ತೆ 6ನೇ ತಾರೀಕು ಪರ್ಚೇಸ್ ಮಾಡಿ. ನಿಮಗೇನಾದ್ರೂ ಮದುವೆ ಆಗೋದು, ಸಂತಾನದ ವಿಚಾರ, ಜಾಬ್ ಚೇಂಜ್ ಮಾಡೋದು, ಪ್ರಮೋಷನ್ಸ್, ಒಳ್ಳೆ ಬಿಸ್ನೆಸ್ ಮಾಡೋದು ಅಥವಾ ಆಸ್ತಿಯನ್ನ ಮಾಡ್ಕೊಳ್ಳುವಂತಹ ಸಮಸ್ಯೆಗಳಿದ್ರೆ ಅದಕ್ಕೆ ಪರ್ಸನಲೈಸ್ಡ್ ಪ್ರಿಡಿಕ್ಷನ್ಸ್ನ ನನ್ನ ಹತ್ರ ತಗೋಬಹುದು. ಇನ್ಸ್ಟಾಗ್ರಾಮ್ ಅಲ್ಲಿ ಡೈರೆಕ್ಟ್ ಮೆಸೇಜ್ ಮಾಡಿ. ನಾಮಿನಲ್ ಎನರ್ಜಿ ಎಕ್ಸ್ಚೇಂಜ್ ಇರುತ್ತೆ. ನಿಮ್ಮ ಪ್ರಾಬ್ಲಮ್ಸ್ಗೆ ತಕ್ಕಂತ ರೆಮಿಡೀಸ್ ಕೊಡ್ತೀನಿ. 2026 ಮೂಲಾಂಕ 7 ಇರೋರಿಗೆ ಹೇಗಿರುತ್ತೆ ಅಂತ ನೋಡೋದಾದ್ರೆ, ನಿಮಗೆ ಈ ವರ್ಷ ಇಂಟ್ಯೂಷನ್ ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಆಗುತ್ತೆ. ಧಾರ್ಮಿಕ ವಿಚಾರ ಹಾಗೆ ಆಧ್ಯಾತ್ಮಿಕ ವಿಚಾರಗಳಲ್ಲಿ ಹೆಚ್ಚಿನ ಆಸಕ್ತಿ ನಿಮಗೆ ಸಿಗತ್ತೆ. ನಿಮ್ಮ ಇಂಟ್ಯೂಷನ್ ಮೇಲೆ ನೀವು ನಂಬಿಕೆಯನ್ನ ಇಡಿ, ಅದರಿಂದಾನೇ ನಿಮಗೆ ಈ ವರ್ಷ ಲಾಭ ಆಗತ್ತೆ. ಆರೋಗ್ಯದ ವಿಚಾರದಲ್ಲಿ ನೀವು ಎಚ್ಚರಿಕೆಯಿಂದ ಇರಿ. ಡೈಜೆಷನ್ಗೆ ಸಂಬಂಧಪಟ್ಟಂತ ವಿಚಾರಗಳಲ್ಲಿ ನಿಮಗೆ ಕಷ್ಟ ಆಗಬಹುದು, ಸಮಸ್ಯೆಗಳು ಬರಬಹುದು. ನಿಮ್ಮ ಕೆಲಸದಿಂದ ನೀವು ಸ್ಟ್ರೆಸ್ಫುಲ್ ಆಗ್ತೀರಾ, ಓವರ್ ಥಿಂಕಿಂಗ್ಗೆ ಒಳಗಾಗ್ತೀರಾ. ಇದರಿಂದ ಕೂಡ ನಿಮ್ಮ ಆರೋಗ್ಯಕ್ಕೆ ತೊಂದರೆ ಆಗುವಂತಹ ಚಾನ್ಸಸ್ ಇದೆ. ಈ ವರ್ಷ ನೀವು ಅತಿ ಹೆಚ್ಚಾಗಿ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಿ ಮೆಡಿಟೇಷನ್ ಮಾಡೋದನ್ನ ಅಭ್ಯಾಸ ಮಾಡ್ಕೊಳ್ಳಿ. ಹಣದ ವಿಚಾರದ ಬಗ್ಗೆ ಹೇಳೋದಾದ್ರೆ, ನಿಮ್ಮ ಕೈಯಲ್ಲಿ ಈ ವರ್ಷ ಕ್ಯಾಶ್ ಫ್ಲೋ ತುಂಬಾ ಚೆನ್ನಾಗಿದೆ, ಆದರೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ಖರ್ಚಾಗುವಂತಹ ಸಾಧ್ಯತೆ ಕೂಡ ಇದೆ. ಇದರ ಜೊತೆಯಲ್ಲಿ ನೀವು ಎಲ್ಲಾದ್ರೂ ಇನ್ವೆಸ್ಟ್ಮೆಂಟ್ ಮಾಡುವಾಗ ತುಂಬಾ ಯೋಚನೆ ಮಾಡಿ ಕರೆಕ್ಟ್ ಆಗಿ ಡಿಸಿಪ್ಲಿನ್ ಆಗಿ ಇನ್ವೆಸ್ಟ್ಮೆಂಟ್ ಮಾಡಬೇಕು. ಮೂಲಾಂಕ 7 ಇರೋರಿಗೆ ಇನ್ವೆಸ್ಟ್ಮೆಂಟ್ಸ್, ರಿಸರ್ಚ್ ಹಾಗೆ ಸೆಲ್ಫ್ ಡ್ರಿವನ್ ಪ್ರಾಜೆಕ್ಟ್ಸ್ಗೆ ಹೇಳಿ ಮಾಡಿಸಿದ ವರ್ಷ. ಸೆಲ್ಫ್ ವರ್ಕ್ಗಳಲ್ಲಿ ಅಭಿವೃದ್ಧಿ ಆಗತ್ತೆ. ಹಾಗಾಗಿ ಇದು ನಿಮಗೆ ಒಳ್ಳೆಯ ಅವಕಾಶಗಳನ್ನ ಒದಗಿಸ್ಕೊಡುತ್ತೆ. ಜ್ಯೋತಿಷ್ಯ ಶಾಸ್ತ್ರದ ವೃತ್ತಿಯಲ್ಲಿರೋರಿಗೆ ಫಾರಿನ್ ಕ್ಲೈಂಟ್ಸ್ ನ ಭೇಟಿ ಆಗುವಂತಹ ಚಾನ್ಸಸ್ ಇದೆ. ನಿಮ್ಮ ಅಕಲ್ಟ್ ಸೈನ್ಸ್ ಫೀಲ್ಡ್ ಅಲ್ಲಿ ಹೆಚ್ಚಿನ ಸಾಧನೆಯನ್ನ ಮಾಡಿ ಫಾರಿನ್ ಕಂಟ್ರೀಸ್ ಜೊತೆಗೆ ಕೊಲಾಬ್ರೇಟ್ ಆಗುವಂತಹ ಚಾನ್ಸಸ್ ಕೂಡ ನಿಮಗೆ ಈ ವರ್ಷ ಸಿಗುತ್ತೆ. ಬಿಸ್ನೆಸ್ ಮಾಡ್ತಾ ಇರೋರಿಗೆ ಪಬ್ಲಿಕ್ ರೆಕಗ್ನೈಸೇಷನ್ ಕೂಡ ಸಿಗುವಂತಹ ಯೋಗ ಈ ವರ್ಷ ಇದೆ. ಜೊತೆಗೆ ಸ್ಯಾಲರಿಡ್ ಪರ್ಸನ್ಸ್ಗೆ ಕೆಲಸ ಮಾಡಿದಷ್ಟು ಲಾಭ ಖಂಡಿತವಾಗ್ಲೂ ಈ ವರ್ಷ ಇದೆ. ರಿಲೇಶನ್ಶಿಪ್ ಬಗ್ಗೆ ಹೇಳೋದಾದ್ರೆ, ಇಂಟೆನ್ಸ್ ಎಮೋಷನಲ್ ರಿಲೇಶನ್ಶಿಪ್ ನ ನೀವು ಈ ವರ್ಷ ನೋಡಬಹುದು. ಟ್ರೂತ್ಫುಲ್ನೆಸ್ ಹಾಗೆ ಹಾನೆಸ್ಟಿನ ಮೇಂಟೈನ್ ಮಾಡೋದ್ರಿಂದ ಈ ವರ್ಷ ರಿಲೇಶನ್ಶಿಪ್ ಅಲ್ಲಿ ನಿಮಗೆ ಲಾಭ ಸಿಗುತ್ತೆ. ಪಾರ್ಟ್ನರ್ಸ್ ಮೇಲೆ ಅನುಮಾನ ಪಡೋದನ್ನ ಕಡಿಮೆ ಮಾಡಿ. ಸಿಂಗಲ್ಸ್ ಆಗಿರೋರ್ಗೂ ಕೂಡ ಪಾರ್ಟ್ನರ್ ಸಿಗುವಂತಹ ಯೋಗ ಇದೆ. ನೀವು ಅವ್ರ ಬಗ್ಗೆ ತಿಳಿದುಕೊಂಡು ಕಮಿಟ್ಮೆಂಟ್ಗೆ ಒಳಗಾಗಿ, ಇಲ್ಲಾಂದ್ರೆ ಮೋಸ ಹೋಗುವಂತಹ ಚಾನ್ಸಸ್ ಇದೆ. ರಿಸರ್ಚ್ ಫೀಲ್ಡ್ ಅಲ್ಲಿ ಇರುವಂತಹ ಸ್ಟೂಡೆಂಟ್ಸ್ಗೆ ಈ ವರ್ಷ ಅತ್ಯುತ್ತಮವಾಗಿದೆ. ಅಮೇಜಿಂಗ್ ರಿಸಲ್ಟ್ಸ್ ನಿಮಗೋಸ್ಕರನೇ ಕಾಯ್ತಾ ಇದೆ. ಈ ವರ್ಷ ನಿಮಗೆ ಲಕ್ಕಿ ಡೇಟ್ಸ್ ಬಂದು 7, 16. ಇನ್ವೆಸ್ಟ್ಮೆಂಟ್ ಡೇಟ್ಸ್ ಬಂದು 6 ಮತ್ತೆ 15. ನಿಮಗೆ ಒಂದು ಚಿಕ್ಕ ಸಜೆಷನ್ ಹೇಳೋದಾದ್ರೆ, ನೀವು ಒಬ್ಬೊಬ್ಬರೇ ಇರೋದಕ್ಕೆ ಹೋಗಬೇಡಿ, ಜನರೊಂದಿಗೆ ಇರಿ ಅಥವಾ ಸ್ನೇಹಿತರ ಜೊತೆಗಿರಿ. ಐಸೋಲೇಟ್ ಆಗೋದ್ರಿಂದ ತಪ್ಪಿಸಿ. ನಿಮಗೇನಾದ್ರೂ
ಮದುವೆ ಆಗೋದು, ಸಂತಾನದ ವಿಚಾರ, ಜಾಬ್ ಚೇಂಜ್ ಮಾಡೋದು, ಪ್ರಮೋಷನ್ಸ್, ಒಳ್ಳೆ ಬಿಸ್ನೆಸ್ ಮಾಡೋದು ಅಥವಾ ಆಸ್ತಿಯನ್ನ ಮಾಡ್ಕೊಳ್ಳುವಂತಹ ಸಮಸ್ಯೆಗಳಿದ್ರೆ ಅದಕ್ಕೆ ಪರ್ಸನಲೈಸ್ಡ್ ಪ್ರಿಡಿಕ್ಷನ್ಸ್ನ ನನ್ನ ಹತ್ರ ತಗೋಬಹುದು. ಇನ್ಸ್ಟಾಗ್ರಾಮಲ್ಲಿ ಡೈರೆಕ್ಟ್ ಮೆಸೇಜ್ ಮಾಡಿ. ನಾಮಿನಲ್ ಎನರ್ಜಿ ಎಕ್ಸ್ಚೇಂಜ್ ಇರುತ್ತೆ. ನಿಮ್ಮ ಪ್ರಾಬ್ಲಮ್ಸ್ಗೆ ತಕ್ಕಂತ ರೆಮಿಡೀಸ್ ಕೊಡ್ತೀನಿ. 2026 ಮೂಲಾಂಕ 8 ಇರೋರಿಗೆ ಹೇಗಿದೆ ಅಂತ ನೋಡೋಣ. ಈ ವರ್ಷ ಸೂರ್ಯಂದು, ಹಾಗೆ ನಿಮ್ಮದು ಮೂಲಾಂಕ 8 ಅಂದ್ರೆ ಶನಿದು. ಸೂರ್ಯ ಮತ್ತೆ ಶನಿ ಬದ್ಧ ವೈರಿಗಳು ಅಂತಾನೆ ಹೇಳ್ತೀವಿ. 1 and 8 ಆರ್ ಎನಿಮಿ ನಂಬರ್ಸ್ ಕೂಡ. ಆದ್ರೆ ಭಯ ಪಡುವಂತಹ ಅವಶ್ಯಕತೆ ಇಲ್ಲ. ಇದಕ್ಕೆ ಒಂದು 4 ಟಿಪ್ಸ್ನ ಹೇಳ್ತೀನಿ, ಅದನ್ನ ಫಾಲೋ ಮಾಡಿ. ಈ ವರ್ಷ ನಿಮಗೆ ಒಳ್ಳೇದಾಗತ್ತೆ, ಲಾಭದಾಯಕವಾಗತ್ತೆ. ಮೊದಲನೇದಾಗಿ ಹೇಳೋದಾದ್ರೆ, ಎಲ್ಲದಕ್ಕಿಂತ ಮುಖ್ಯವಾಗಿ ನೀವು ನಿಮ್ಮ ಕರ್ಮದ ಮೇಲೆ ನಂಬಿಕೆಯನ್ನ ಇಡಿ. ಯಾರಿಗೂ ಮೋಸ ಮಾಡಕ್ ಹೋಗ್ಬೇಡಿ, ಕೆಟ್ಟದ್ದು ಬಯಸೋದಿಕ್ ಹೋಗ್ಬೇಡಿ. ಎಷ್ಟು ಹಾನೆಸ್ಟ್ ಆಗಿ ಈ ವರ್ಷ ಇರ್ತೀರೋ ಅಷ್ಟೇ ಒಳ್ಳೆ ಫಲ ನಿಮ್ಗೆ ಈ ವರ್ಷ ಸಿಗತ್ತೆ. ಇದ್ರ ಜೊತೆಗೆ ನಿಮ್ಮ ರಿಲೇಶನ್ಶಿಪ್ ಅಲ್ಲೂ ಕೂಡ ನೀವು ತುಂಬಾ ಹಾನೆಸ್ಟ್ ಆಗಿರ್ಬೇಕು. ನಿಮ್ಮ ಪಾರ್ಟ್ನರ್ಗೆ ಯಾವುದೇ ಕಾರಣಕ್ಕೂ ಮೋಸ ಮಾಡೋದಿಕ್ ಹೋಗಬೇಡಿ. ನಿಮ್ಮ ಆರೋಗ್ಯದ ಬಗ್ಗೆ ನೀವು ಹೆಚ್ಚಿನ ಕಾಳಜಿಯನ್ನು ವಹಿಸಬೇಕು. ಸೂರ್ಯ ಮತ್ತೆ ಶನಿ ಇಬ್ಬರಿಗೂ ಕೂಡ ಡಿಸಿಪ್ಲಿನ್ ಅನ್ನೋದು ತುಂಬಾನೇ ಮುಖ್ಯ ಆಗುತ್ತೆ. ನಿಮ್ಮ ಲೈಫ್ ಅಲ್ಲಿ ನೀವು ಡಿಸಿಪ್ಲಿನ್ ನ ಅಳವಡಿಸ್ಕೋಬೇಕು. ಚಿಕ್ಕ ಪುಟ್ಟ ಸಮಸ್ಯೆ ಬಂದ್ರೂ ಕೂಡ ಡಾಕ್ಟರ್ನ ಇಮಿಡಿಯೇಟ್ ಆಗಿ ಕನ್ಸಲ್ಟ್ ಮಾಡಿ. ನಿಮ್ಮ ಜಾಯಿಂಟ್ಸ್, ಲೋವರ್ ಬ್ಯಾಕ್ ಹಾಗೆ ನೀಸ್ ಬಗ್ಗೆ ಹೆಚ್ಚಿನ ಕಾಳಜಿಯನ್ನು ವಹಿಸಿ. ಓವರ್ ಆಲ್ ಆಗಿ ಹೇಳೋದಾದ್ರೆ, ಮೆಡಿಟೇಷನ್, ಜಿಮ್ ಅಥವಾ ಯೋಗಾನ ಅಭ್ಯಾಸ ಮಾಡ್ಕೊಳ್ಳಿ. ಇದೆಲ್ಲ ಅಂದ್ರೂ ಯಾವುದೇ ತರಹದ ರೆಗ್ಯುಲರ್ ಎಕ್ಸಸೈಸ್ ನ ಕ್ರಮವನ್ನ ಫಾಲೋ ಮಾಡ್ಕೊಂಡು ಹೋಗಿ. ಹಣದ ವಿಚಾರದಲ್ಲಿ ಹೇಳಬೇಕು ಅಂತಂದ್ರೆ, ಮೊದಲ 6 ತಿಂಗಳು ನೀವು ಕಷ್ಟ ಪಡಲೇಬೇಕು. ನಂತರ 6 ತಿಂಗಳುಗಳು ನಿಮಗೆ ಕಷ್ಟಕ್ಕೆ ತಕ್ಕಂಥ ಪ್ರತಿಫಲ ಸಿಗತ್ತೆ. ಶನಿ ಮಹಾರಾಜರು ಯಾವಾಗಲೂ ನಿಧಾನವಾಗಿ ನಿಮಗೆ ರಿಸಲ್ಟ್ ಕೊಡೋದು. ಹಾಗಾಗಿ ತಾಳ್ಮೆಯಿಂದ ಇರಿ. ಸ್ಯಾಲರಿಡ್ ಪರ್ಸನ್ಸ್ ಅಥವಾ ಬಿಸ್ನೆಸ್ ಪರ್ಸನ್ಸೇ ಆಗಿರಲಿ, ನಿಮ್ಮ ಕೈಯಲ್ಲಿ ಈ ವರ್ಷ ಒಂದು ಅಥಾರಿಟಿ ಬರುತ್ತೆ, ಒಂದು ಪವರ್ ಬರುತ್ತೆ, ಒಂದು ಕಮಾಂಡಿಂಗ್ ಪೊಸಿಷನ್ ಅಲ್ಲಿ ನೀವು ಈ ವರ್ಷ ಇರ್ತೀರಾ. ಬಿಸ್ನೆಸ್ ಅಲ್ಲಿ ಇನ್ವೆಸ್ಟ್ ಮಾಡುವಾಗ ಯೋಚನೆ ಮಾಡಿ ಇನ್ವೆಸ್ಟ್ ಮಾಡಿ. ಇನ್ವೆಸ್ಟ್ ಮಾಡುವಾಗ ಒಳ್ಳೆ ಡೇಟ್ ಅಥವಾ ಟೈಮ್ನ ಚೆಕ್ ಮಾಡಿಸ್ಕೊಳ್ಳಿ. ಸ್ಯಾಲರಿಡ್ ಪರ್ಸನ್ಸ್ ನೀವು ಕೂಡ ಅಷ್ಟೇ. ಜಾಬ್ ಚೇಂಜ್ ಮಾಡುವಾಗ ಜಾಬ್ ಸಡನ್ ಆಗಿ ಬಿಡುವಂತಹ ಯೋಚನೆ ಮಾಡಬೇಡಿ. ಚೇಂಜ್ ಮಾಡಬೇಕಾದ್ರೆ ಡೇಟ್ ಮತ್ತೆ ಟೈಮ್ನ ಚೆಕ್ ಮಾಡಿಸ್ಕೊಳ್ಳಿ. ನ್ಯೂಮರಾಲಜಿಸ್ಟ್ ಅಥವಾ ಆಸ್ಟ್ರಾಲಜಿಸ್ಟ್ನ ಕನ್ಸಲ್ಟ್ ಮಾಡಿ. ರಿಲೇಶನ್ಶಿಪ್ಸ್ ಬಗ್ಗೆ ಹೇಳೋದಾದ್ರೆ, ನಿಮ್ಮಲ್ಲಿ ಡಿಸಿಪ್ಲಿನ್, ಹಾನೆಸ್ಟಿ, ಫೇರ್ನೆಸ್ ಇದ್ರೆ ಮಾತ್ರ ನಿಮ್ಮ ಯಾವುದೇ ರಿಲೇಷನ್ ಆಗಲಿ ಗಟ್ಟಿಯಾಗಿ ನಿಲ್ಲುತ್ತೆ. ಸಿಂಗಲ್ಸ್ ಕೂಡ ಕಮಿಟ್ ಆಗುವಂತಹ ಚಾನ್ಸಸ್ ಇದೆ. ಸೀರಿಯಸ್ ಆದಂತಹ ರಿಲೇಷನ್ ಈ ವರ್ಷ ನಿಮಗೆ ಸಿಗುತ್ತೆ. ಆದರೆ ಪಾರ್ಟ್ನರ್ ಸಿಕ್ಕಾಗ ಅವರಿಗೆ ಮೋಸ ಮಾಡೋದಕ್ಕೆ ಹೋಗಬೇಡಿ. ಸ್ಟೂಡೆಂಟ್ಸ್ಗೂ ಕೂಡ ಈ ವರ್ಷ ಡಿಸಿಪ್ಲಿನ್, ಹಾರ್ಡ್ ವರ್ಕ್ ತುಂಬ ಮುಖ್ಯ ಆಗುತ್ತೆ. ಇದೆರಡೂ ಇದ್ರೆ ಮಾತ್ರ ನಿಮಗೆ ರಿಸಲ್ಟ್ಸ್ ತುಂಬ ಚೆನ್ನಾಗಿ ಬರೋದು. ಈ ವರ್ಷ ನಿಮ್ಮ ಲಕ್ಕಿ ಡೇಟ್ಸ್ ಬಂದು 8, 17 ಹಾಗೆ 26. ಇನ್ವೆಸ್ಟ್ಮೆಂಟ್ಸ್ ಡೇಟ್ಸ್ ಬಂದು 7, 8, 16. ಮೂಲಾಂಕ 8 ಇರೋರಿಗೆ ಒಂದು ಸಜೆಷನ್ ಹೇಳೋದಾದ್ರೆ, ಯಾವುದೇ ತರಹದ ಕೇಸ್, ಕೋರ್ಟ್ ಕಚೇರಿಗಳಿಗೆ ಈ ವರ್ಷ ನೀವು ಓಡಾಡೋದಕ್ಕೆ ಹೋಗಬೇಡಿ. ಕೇಸ್ ಲೀಗಲ್ ಆಗಿದ್ರು ಇಲ್ಲೀಗಲ್ ಆಗಿದ್ರು ಈ ವರ್ಷ ಅದನ್ನು ಅವಾಯ್ಡ್ ಮಾಡೋದಕ್ಕೆ ಟ್ರೈ ಮಾಡಿ. ಇನ್ನು ಯಾವುದೇ ತರಹದ ಪ್ರಿಡಿಕ್ಷನ್ಸ್ಗೋಸ್ಕರ ನೀವು ಇನ್ಸ್ಟಾಗ್ರಾಮಲ್ಲಿ ನನಗೆ ಡೈರೆಕ್ಟ್ ಮೆಸೇಜಸ್ ಮಾಡಬಹುದು. ಮದುವೆ ವಿಚಾರ, ಸಂತಾನದ ವಿಚಾರ, ಗಂಡು ಹೆಣ್ಣು ನೋಡೋದು, ಸಾಲಾವಳಿ ನೋಡೋದು, ಹಾಗೇನೆ ಜಾಬ್, ಪ್ರಮೋಷನ್ಸ್ ಎಲ್ಲದಕ್ಕೂ ನಾಮಿನಲ್ ಆಗಿ ಎನರ್ಜಿ ಎಕ್ಸ್ಚೇಂಜ್ ಇರುತ್ತೆ. ಇನ್ಸ್ಟಾಗ್ರಾಮಲ್ಲಿ ಡೈರೆಕ್ಟ್ ಮೆಸೇಜಸ್ ಮಾಡಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಹರ ಹರ ಮಹಾದೇವ.